ಹೋಗಿ ಕುತ್ಕೊಂಡಿದ್ದಾಳೆ. ಮಳೆ ಅಂದ್ರೆ ಬಂದು ಹಿಂಗೆ ಇಟ್ಬಿಡ್ತಾಳೆ ಕೈನ. ಚೆನ್ನಾಗಿದ್ದೀರಾ? ಏನಕ್ಕೆ ಸ್ಟ್ರಾಲರ್ ಇಲ್ಲಿ ತಗೊಂಬಂದಿರೋದು? ಸಂಡೇ ಆಮೇಲೆ ಹಾಯ್ ಹಲೋ ನಮಸ್ಕಾರ, ವೆಲ್ಕಮ್ ಬ್ಯಾಕ್ ಟು ದೀಪಾ ಕಿರಣ್ಸ್ ಚಾನಲ್. ಹಾಯ್ ಅಳಿಯ. ಏನು ಉಪ್ಪು ಮೂಟೆ ಬೇಕಾ? ಕೇಳು ಉಪ್ಪು ಮೂಟೆ ಬೇಕಾ ಎಲ್ಲರಿಗೂ ಅಂತ. ಹಾ ಬೇಕಾ ಎಲ್ಲರಿಗೂ ಉಪ್ಪು ಮೂಟೆ? ಎಷ್ಟು ರೂಪಾಯಿ ಅಮ್ಮ ಉಪ್ಪು ಮೂಟೆ? 2 rupees ಅಷ್ಟೇನಾ? ನಂಗೆ ಕೊಡಮ್ಮ. ಥ್ಯಾಂಕ್ ಯು. ಸೊ ಕಿರಣ್ ನೋಡಿ ಇವತ್ತು ಬೆಳಿಗ್ಗೆಯಿಂದ, ಇವತ್ತು ಆ್ಯಕ್ಚುಲಿ ರಜೆ ಇದೆ ಅವ್ರಿಗೆ. ಸೊ ಇವತ್ತು ಬೆಳಿಗ್ಗೆಯಿಂದ ಅಕ್ವೇರಿಯಂ ಮುಂದೆ ಕುತ್ಕೊಬಿಟ್ಟಿದ್ದಾರೆ. ಹಿಂಗಿದೆ ಪರಿಸ್ಥಿತಿ. ಥ್ಯಾಂಕ್ ಯು ಅಮ್ಮು. ಕೇಳು ಎಲ್ಲರಿಗೂ ಊಟ ಆಯ್ತಾ? ಕೇಳು ಎಲ್ಲರೂ ಊಟ ಆಯ್ತಾ? ಹೇಗಿದ್ದೀರಾ ಎಲ್ಲರೂ? ಹೇಗಿದ್ದೀರಾ? ಚೆನ್ನಾಗಿದ್ದೀರಾ? ವಿಡಿಯೋಸ್ ಇಷ್ಟ ಆಗ್ತಾ ಇದೀಯಾ? ಇಷ್ಟ ಆಗ್ತಾ ಇದೀಯಾ? ಪಪ್ಪ ಏನ್ ಮಾಡ್ತಾ ಇದಾರೆ? ಅಮ್ಮ ಪಪ್ಪ ಏನ್ ಮಾಡ್ತಾ ಇದಾರೆ? ಜೋರ್ ಮಳೆ, ಮಳೆ ಬರ್ತಾ ಇದೆ ಜೋರಾಗಿ. ಎಲ್ಲೋಗ್ತೀಯ ಗಿಡ್ಡು? ಹೆಂಗ ಹೋಗುತ್ತೆ ನೋಡಿ. ಕಿರಣ್ ಇವಾಗ ನೋಡಿ ಎಷ್ಟಿದೆ ಅಂದ್ರೆ ಐಟಮ್ಸ್. ಅಕ್ವೇರಿಯಂ ಬಗ್ಗೆ ಹೇಳಿ ಹೇಳಿ ಇದು ಮಾಡಿ ಅಂತ ಇದ್ರು ಎಲ್ಲರೂ. ಕಿರಣ್ ಅಕ್ವೇರಿಯಂ ಬಗ್ಗೆ ಡೀಟೇಲ್ ಆಗಿ ಶೇರ್ ಮಾಡಿ ಅಂತ ಹೇಳ್ತಾ ಇದ್ರು. ಹೆಂಗ್ ಮೇಂಟೈನ್ ಮಾಡ್ತೀರಾ ಎಲ್ಲ? ಫುಲ್ ವಿಡಿಯೋ ಮಾಡಿ. ಇವಾಗ ಇಷ್ಟೊತ್ತು ಕೂತ್ಕೊಂಡು ಕ್ಲೀನ್ ಮಾಡ್ತಾ ಇದ್ರು. ನಾನು ಅಡುಗೆ ಅದರಲ್ಲೆಲ್ಲ ಬ್ಯುಸಿ ಆಗ್ಬಿಟ್ಟಿದ್ದೆ ರೆಕಾರ್ಡ್ ಮಾಡೋಕ್ಕೆ. ಸೊ ನೆಕ್ಸ್ಟ್ ಟೈಮ್ ನೀಟಾಗಿ ಶೇರ್ ಮಾಡ್ತೀವಿ. ಸದ್ಯಕ್ಕೆ ನೋಡಿ ಎಷ್ಟೊಂದು ತೊಗೊಂಬಂದಿದೆ. ಅದು ಬಾಕ್ಸ್ ತೋರಿಸು. ಅದೆಲ್ಲ ಏನದು? ಇದೆಲ್ಲ ಒಂದೊಂದು ಇದು 3 ಪ್ಲಾಂಟ್ಸ್ಗೆ, ಇದು 4 ಜೋರಾಗಿ. ಇದು 4 ಪ್ಲಾಂಟ್ಗೆ. ಒಳಗಡೆ ಲೈವ್ ಪ್ಲಾಂಟ್ಸ್ ಇದೆಲ್ಲ, ಅದು ಲೈವ್ ಪ್ಲಾಂಟ್ಸ್ ಇಟ್ಟಿದೆಯಲ್ಲ ಅದಕ್ಕೆ ಅದೆಲ್ಲ ಹಾಕಿರೋದಕ್ಕೆ ಇಷ್ಟು ಗ್ರೀನ್ ಆಗಿ ಫುಲ್ ಬೆಳೆದಿದೆ. ಆಕ್ಚುಲಿ ತಗೊಂಬಂದಾಗ ಅದು ಇಷ್ಟಿಷ್ಟೇ ಇತ್ತು. ನೀವು ನೋಡಿರ್ಬೋದು, ಹಳೆ ವಿಡಿಯೋ ನಾನು ತಗೊಂಬಂದಾಗ ಶೇರ್ ಮಾಡಿದ್ದೀನಿ. ಇವಾಗ ಎಷ್ಟು ಚೆನ್ನಾಗಿ ಗ್ರೋ ಆಗಿದೆ. ಇದೆಲ್ಲ ಸಾಯಿಲ್ ಹಾಕಿರೋದು. ಅದು ಗ್ರೋ ಆಗೋದು ಏನಕ್ಕೆ ಅಂದ್ರೆ ಅಲ್ಲಿ ಒಳಗಡೆ ನೋಡೋ ಮರಿಗಳೆಲ್ಲ ಹೈಡ್ ಆಗೋಕ್ಕೆ ಅದು ಬೇಕು. ನೋಡಿ ಅದ್ರೊಳಗಡೆ ಎಲ್ಲ ಮರಿ ಹೈಡ್ ಆಗ್ಬಿಟ್ಟಿದೆ. ತೆಗೆದು ಬಿಟ್ಟಿದ್ದಾರೆ ಮರಿದು. ಒಂದು ನೆಟ್ ಹಾಕಿದ್ವಲ್ಲ, ಸೊ ಅಲ್ಲಿದೆ ನೋಡಿ ನೆಟ್. ಅಲ್ಲಿ ಬಾ ಈ ಕಡೆ ಫಿಶ್ ನೋಡೋಣ ಬಾ. ಅದು ತೆಗೆದ್ಬಿಟ್ಟಿದ್ದಾರೆ. ಮರಿ ಎಲ್ಲ ಕೆಳಗಡೆ ಬಿಟ್ಟಿದ್ದಾರೆ. ಅದು ಆ್ಯಕ್ಚುಲಿ ನಾವು 2-3 days ಅಬ್ಸರ್ವ್ ಮಾಡಿದ್ರೆ ಸರ್ವೈವ್ ಆಗುತ್ತಲ್ಲ. ಆ್ಯಕ್ಚುಲಿ ಸ್ವಲ್ಪ ದೊಡ್ಡದಾಗ್ಬಿಟ್ಟಿದೆ. ಯಾಕಂದ್ರೆ ಅದಕ್ಕೆ ನ್ಯಾಚುರಲ್ ಆಗಿ ಎಲ್ಲ ತಿನ್ನಕ್ಕೆ ಸಿಕ್ಕುತ್ತಲ್ಲ. ಇಲ್ಲಿ ಎಲ್ಲ ಲೈವ್ ಇಟ್ಟಿರೋದು ಇದ್ರೊಳಗಡೆ, ಯಾವುದೋ ಆರ್ಟಿಫಿಷಿಯಲ್ ಇಲ್ಲ. ಸ್ಕೂಲ್ ಬಸ್ಗಳು ಎಲ್ಲ ಕಡೆ ಅಪ್ಪ ಸೌಂಡು. ಮೆಡಿಸನ್ ಅದೇ ಮೆಡಿಸನ್ ಸುಮ್ಮನೆ ಹಾಕ್ಬಾರ್ದು. ನಮಗೆ ಜ್ವರ ಬರುತ್ತೆ ಅಂತ ಫಸ್ಟೇ ತೊಗೊಂಬಿಟ್ರೆ ಹೆಂಗಾಗುತ್ತೆ. ಸೊ ಅದಕ್ಕೆ ಮೆಡಿಸನ್ ಕೂಡ ಇದೆ. ಆಂಟಿ ಕ್ಲೋರಿನ್, ನೀರಲ್ಲಿ ಕ್ಲೋರಿನ್ ಇದು ಹಾಲಿಡೇ ಫುಡ್. ಇದು ಹಾಲಿಡೇ. ನಾವೆಲ್ಲಾದ್ರೂ ಆಚೆ ಹೋಗ್ತೀವಿ ಅಂದಾಗ ಒಂದು 10 days ಹಂಗೆ ಮನೇಲಿರಲ್ಲ ಅಂದಾಗ ಇದು ಹಾಕೋಗ್ಬಿಟ್ರೆ ಆಯ್ತು. ಹಿಂಗೆ ಗ್ಲೂಕೋಸ್ ಹಾಕೊಂತಾರಲ್ಲ ಹಂಗೆ ಹಾಲಿಡೇ ಫುಡ್. ಇದ್ರ ಒಳಗಡೆ ರಿಲೀಸ್ ಆಗ್ತಾ ಇರುತ್ತೆ ಫಿಶ್, ಅದನ್ನ ತಿಂತಾ ಇರುತ್ತೆ. ಸೊ 10 days ನಾವು ಮನೇಲಿ ಇರಲ್ಲ ಅಂದಾಗ ಇದು, ಮನೇಲಿ ಯಾರು ಇರಲ್ಲ ಅಂದಾಗ ಆಪ್ಷನ್. ಏನ್ ಬಬ್ಬು ಬಿದ್ದ? ಮತ್ತೆ ಅದು ಇದೇನಿಗೆ ಹಿಡಿತಿ ಬಿಡು. ಇದು ಪಪ್ಪ ಎಲ್ಲ ಎತ್ತಿಡ್ತಾರೆ. ಸೊ ನೋಡಿ ಹಿಂದ್ಗಡೆ ಇಲ್ಲಿ ಕುತ್ಕೊಂಡ್ರೆ ಕಾಣಿಸ್ತಾ ಇರ್ಲಿಲ್ಲ. ಇಲ್ಲೊಂದು ಕವರ್ ಹಾಕ್ಬಿಟ್ಟಿದ್ರು. ಸೊ ಇವಾಗ ಅದು ರಿಮೂವ್ ಮಾಡಿರೋದಕ್ಕೆ ನಾವ್ ಇಲ್ಲಿ ಕುತ್ಕೊಂಡು ಕೂಡ ನೋಡ್ಬೋದು. ಓನಮ್ಮ ತುಳ್ದ್ಬಿಟ್ಟ? ಏನ್ ತುಳ್ದೆ? ಚುಸ್ತಾ? ಅಮ್ಮ ಅಕ್ವೇರಿಯಂ ಹೇಗಿದೆ? ನೀಟ್ ಆಯ್ತಲ್ಲ ಇವಾಗ? ಹೇಗಿದೆ? ಚೆನ್ನಾಗಿದೆ. ಏನಮ್ಮ ಆಯ್ತು? ಅಯ್ಯಾಗ ಎಲ್ಲ ಆಯ್ತು ನೋಡಿ. ಸೊಳ್ಳೆ ಕಚ್ಚಿದ ಹೆಂಗಾಗ್ಬಿಟ್ಟಿದೆ ಬಬ್ಬು. ಆಯ್ತಾ? ಏನ್ ತುಳ್ದೆ? ಏನ್ ನೀನ್ ಹೆಂಗ್ ಅಳ್ತೀಯ? ಅಳೋದ್ ಹೆಂಗೆ ನೀನು? ತೋರ್ಸು ಹೆಂಗ್ ಅಳ್ತೀಯ? ಹಂಗಳದ? ನಗದ ಹೆಂಗೆ? ಜಾಸ್ತಿ ತಿರುಗಬೇಡ, ತಲೆ ಸುತ್ತುತ್ತೆ.
ಉಪ್ಪು ಮೂಟೆ ಎಲ್ಲಿ ಎಲ್ಲಿ ಹೋಗ್ಬಿಡ್ತು ಉಪ್ಪು ಮೂಟೆ? ಸೊ ಇಲ್ಲಿ ನೋಡಿ, ಇದು ಮಿಷಿನ್ ನೀರೆಲ್ಲ ತೆಗಿಯೋದು ಹಾಕಕ್ಕೆ ಅಲ್ಲ ಕಿರಣ್? ನೀರು ಅಕ್ವೇರಿಯಂ ಇಂದ ತೆಗಿಯಕ್ಕೆ ಅದಕ್ಕೆಲ್ಲ. ಕಿರ್ಚ್ಬೇಡ ಈಗ. ಚಿಕ್ಕ ವಾಟರ್ ಟ್ಯಾಂಕ್ ಇದ್ರೆ ಕೈಯಲ್ಲಿ ಹಾಕ್ಬೋದು. ಇದು ದೊಡ್ಡದಿದೆ ಅಲ್ಲ, ನೀರು ಅಷ್ಟು ತೆಗಿಯೋಷ್ಟೊತ್ತಿಗೆ ಸಾಕಾಗುತ್ತೆ. ಅದೇ ಒಂದೇ ಸತಿ 5 ಸೆಕೆಂಡಲ್ಲಿ ಆಗ್ಬಿಡುತ್ತೆ. ಅದ್ರ ಎತ್ತಿಡ್ತಾ ಇದ್ದೀವಿ. ಮರಿಗಳು ನೋಡಿ ಎಲ್ಲ ಅಲ್ಲಿ ಬಿಟ್ಟಿರೋದು ಎಷ್ಟಿದಾವೆ ಇವಾಗ. ಇಲ್ಲಿ ನೋಡಿ, ಅಲ್ಲಿ ಎಲ್ಲಿ ಚಿಕ್ಕದು. ಇಲ್ಲಿ ನೋಡಿ, ಇದರಿಂದ ಕಲ್ಲಿಂದ ಎಲ್ಲ ಅಲ್ಲಿದಾವೆ, ಓಡಾಡ್ತವೆ. ಗಿಡ ಒಳಗಡೆ ಇಷ್ಟು ಚಿಕ್ಕದಿದೆ. ಇದೆಲ್ಲ ಆಲ್ಗೆ ಇರುತ್ತಲ್ವಾ, ಅದೇ ನ್ಯಾಚುರಲ್ ಫುಡ್ ಅಲ್ವಾ, ಅದಕ್ಕೆ ಪಾಚಿ. ನಾವು ಹಾಕೋ ಫುಡ್ಗಿಂತ ಅದು ಅದೇ ಫುಡ್ ನೋಡಿ. ಅದು ಹೆಂಗ್ ತಿಂತಾ ಇದೆ ನೋಡಿ, ಕಲ್ ಮೇಲೆಲ್ಲ ಅವಾಗಿನ ಮರಿಗಳು. ಅರ್ಧ ಗಂಟೆಯಿಂದ ಹಂಗೆ ಅಂತ ಸಾಕಾದ್ರೂ ಆಗುತ್ತೋ ಇಲ್ಲ, ವಟ 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 ಸೌಂಡು ಅಲ್ಲ. ಅಯ್ಯೋ ಸುಸ್ತಾಗಲ್ಲ ಅಯ್ಯ ನಿನ್ಗೆ? ಆಕ್ಚುಲಿ ಯಾವಾಗಲೇ ನಾನು ಕಿರಣ್ಗೆ ಹೋಗಿ 1 ಗ್ಲಾಸ್ ನೀರು ಕುಡಿ ಅಂತ ಹೇಳ್ದೆ. ಯಾವ ಗ್ಯಾಪಲ್ಲಿ ಕೇಳಿಸ್ಕೊಂಡಿದ್ದೋಡೋ ಗೊತ್ತಿಲ್ಲ, ಹೋಗ್ಬಿಟ್ಟು ನೀರು ತೊಗೊಂಬಂದಿದ್ದಾಳೆ ಅಲ್ಲ ಕಿರಣ್. ಶಾಕ್ ಆಗ್ಬಿಡ್ತು. ಎಲ್ಲ ನಮ್ಮ ಕಡೆ ಇರುತ್ತೆ ಕಿವಿ ಅಲ್ಲ. ಅಯ್ಯೋ ಕಿರಣ್ ಒಬ್ರು ಕಮೆಂಟ್ ಮಾಡಿದ್ರಲ್ಲ, ನೀನ್ ಯಾವಾಗ್ಲೂ ಗರಂ ಆಗಿರ್ತೀಯ ಅಂತ. ಜಾಸ್ತಿ ತಲೆ ಕೆಡಿಸ್ಕೋಬಾರ್ದು. ಹೌದು, ಆಮೇಲೆ ಅಬ್ಸರ್ವ್ ಮಾಡ್ಕೊಂಡು ಇದ್ಬಿಡೋದು, ಜಾಸ್ತಿ ಮಾತನ್ನು ಆಡಬಾರ್ದು ಅಲ್ಲ. ಇದು ಕಿರಣ್ ನೋಡಿ, ಅಕ್ವೇರಿಯಂ ಅಂತಾನೆ ಮಾಡ್ತಿದ್ದಾರೆ ಕೆಳಗಡೆ, ಸ್ಟೋರೇಜು ಅದು. ಅಮ್ಮು ನೋಡಿ ಇಲ್ಲಿ, ಯಾ ಕೈ ಕಟ್ಟು 1 ನಿಮಿಷ ಸುಮ್ಮನೆ ನೋಡೋಣ. ಸೀಡ್ನೇ ಇಲ್ಲ, ಅದು ಸೀಡ್ನೇ ಇಲ್ಲ ನೋಡು. ಏನೋ ಒಂದು ಅಮ್ಮ ಸುಮ್ಮನೆ ಹೆಂಗ್ ಕುತ್ಕೊಂಡು ಕೈ ಕಟ್ಟು. ಕೈ ಹೆಂಗ್ ಕಟ್ಟೋದಿಯಾ ನೋಡಿ, ಅವತಾರ ಆಡ್ತಾಳ. ಅಲ್ಲಿ ನೋಡಲ್ಲಿ ಎದ್ರ ಮೇಲೆ ಕುಂತ ಅಲ್ಲಿ ನೋಡ ತೋರ್ಸಿಲ್ಲಿ, ಕೈ ಕಟ್. ಈ ಕಡೆ ತಿರ್ಗಿಲಿ, ಹಿಂಗ್ ತಿರ್ಗಿಲಿ. ಅಲ್ಲೇ ಸುಮ್ಮನೆ ಕುತ್ಕೊ, ಹಿಂಗೆ ಬಾಯಿ ಮುಚ್, ಬಾಯಿ ಮುಚ್. ಬಾಯಿ ಮುಚ್. ನೋಡಿ ಬೇಕು ಅಂತ ಮಾಡ್ತಾಳೆ ಎಲ್ಲ. ಹೇಳಿದ್ದು ಆಪೋಸಿಟ್ ಮಾಡುತ್ತಿ ಇವಾಗಿದು. ಬಾಯಿ ಓಪನ್ ಮಾಡಿ ಇಟ್ಕೊ, ಹಂಗೆ ಬಾಯಿ ಮುಚ್ಕೋಬಾರ್ದು. ಇವಾಗ ನೋಡಿ ಮುಚ್ಕೊಂತಾಳೆ. ಬಾಯಿ ಮುಚ್ಕೋಬಾರ್ದು. ಬಾಯಿ ಓಪನ್ ಮಾಡಿ ಇಟ್ಕೊ, ನೊಣ ಹೋಗುತ್ತೆ ಬಾಯಲ್ಲಿ, ನೀವಿ ಹೋಗುತ್ತೆ ಬಾಯಲ್ಲಿ. ಅವಾಗ ಏನ್ ಮಾಡ್ತೀಯಾ? ಯಾವ್ದ್ರ ಮೇಲೆ ಕುಂತಾಳು? ಇಯ್ಯ ಇಲ್ಲಿ ನೋಡಲ್ಲ ನನ್ನ. ಅಲ್ಲಿ ನೋಡಲ್ಲಿ ಹೆಂಗ್ ಅಳ್ತೀಯ ನೀನು? ತೋರ್ಸಲ್ಲ. ಅಯ್ಯೋ ಅಯ್ಯೋ ಅಯ್ಯೋ, ಪಾಪಗೆ ಕೆಂಪಂತು. ಓಯ್ ಸುಮ್ನೆ ಕೆಮ್ತೀಯ? ಡ್ರಾಮಾ, ಏ ಡ್ರಾಮಾ, ಏ ಡ್ರಾಮಾ, ಏ ಡ್ರಾಮಾ, ಏ ಡ್ರಾಮಾ, ಏ ಡ್ರಾಮಾ. ಅಯ್ಯೋ ರಾಮ, ರಾಮ. ಅದು ಬೂವ. ನೀನ್ ಯಾರು? ಎದ್ದೋಳು, ಸೀಟ್ ಎದ್ದೋಳು. ಎದ್ದು ಬಿಟ್ಲಿ, ಭಯ. ಸೊ ಯಾರನ್ನ ಪಾಸ್ತಾ ಕೇಳ್ತಾ ಇದ್ದು, ಸರಿ ಪಾಸ್ತಾ ಪಾಸ್ತಾ ಅಂತಲ್ಲ ಅಂದ್ಬಿಟ್ಟು ಪಾಸ್ತಾ ಮಾಡಿದ್ದೀನಿ. ತಿನ್ಕೊಂಡಿದ್ದಾಳೆ, ಇನ್ನೂ ಸ್ವಲ್ಪ ಕಿರಣ್ ತಿನ್ನೋದಿದೆ. ಪಾಸ್ತಾ ಮಾಡೋ ಟೈಮಲ್ಲಿ ಒಂದು ಎಡವಟ್ಟು ಆಗ್ಬಿಟ್ಟಿದೆ ನೋಡಿ, ಎಲ್ಲ ಚೆಲ್ಲೋಗ್ಬಿಡ್ತು. ಕ್ಯಾರೆಟ್ ಒಂದು ಹಾಕಿದೆ, ವೆಜಿಟೇಬಲ್ಸ್ ಕ್ಯಾಪ್ಸಿಕಮ್ ಬ್ರಾಕ್ಲಿ ಅದೆಲ್ಲ ಇದ್ದಿದೆ, ಚೆನ್ನಾಗಿರ್ತಾಯಿತ್ತು. ಸೊ ಇದರಲ್ಲೇ ಮಾಡಿದ್ದೀನಿ, ಚೆನ್ನಾಗಿ ಬಂದಿದೆ ಅಂತ ಅನ್ಕೋತೀನಿ. ಚೆನ್ನಾಗಿತ್ತು, ಓಕೆ ತಿಂದೆ ನಾನು. ಅಷ್ಟೊಂದು ಖಾರ ಮಾಡಿರಲಿಲ್ಲ ಏನೋ ತಿಂತಾಳಂತ. ಸೊ ಮಧ್ಯಾಹ್ನ ಊಟಕ್ಕೆ ಪಾಸ್ತಾ ಮಾಡಿದೆ. ಇದು ಎಲ್ಲ ಎಷ್ಟು ಮೆಸ್ ಆಗಿಬಿಟ್ಟಿದೆ ಅಂದರೆ, ಬೆಳಿಗ್ಗೆ ಬ್ರೇಕ್ಫಾಸ್ಟ್ಗೆ ಆಲೂಗಡ್ಡೆ ಪಲ್ಯ ಮತ್ತು ಚಟ್ನಿ, ದೋಸೆ ಬ್ಯಾಟರ್, ಕಾಯಿ ಚಟ್ನಿ ಮಾಡಿದ್ದೆ. ಸೊ ಇದು ಎಲ್ಲ ಕಿಚನ್ ಕ್ಲೀನ್ ಮಾಡಬೇಕು ಇವಾಗೆಲ್ಲ ಸಾಯಂಕಾಲ. ಆಮೇಲೆ ಒಂದು ಸ್ಟ್ರಾಂಗಾಗಿ ಚಹಾ ಮಾಡಿಕೊಂಡು ಆಮೇಲೆ ವರ್ಕ್ನ ಸ್ಟಾರ್ಟ್ ಮಾಡಬೇಕೆಲ್ಲ. ಕಿರಣ್ ಫುಲ್ ಬ್ಯುಸಿ ಆಗ್ಬಿಟ್ಟಿದ್ದಾರೆ ಕ್ಲೀನಿಂಗಲ್ಲಿ ಇವತ್ತು. ಫುಲ್ ಬೆಳಿಗ್ಗೆಯಿಂದ ಕುತ್ಕೊಬಿಟ್ಟಿದ್ದಾರೆ. ಸೊ ಇನ್ನೊಂದು ವಿಷಯ ಹೇಳಬೇಕು, ಏನು ಅಂತ ಹೇಳ್ತೀನಿ ಆದಷ್ಟು ಬೇಗ. ಇವಾಗ ಜೋರು ಮಳೆ. ಸೊ ಕ್ಲೀನ್ ಮಾಡಿದ್ದಾರೆ, ಕಿರಣ್ ಎಲ್ಲ ಒಳಗೆ ಎತ್ತಿಟ್ಟಿದ್ದಾರೆ.
ಮಸ್ತ್ ಇದೆ ವೆದರ್ ಮಾತ್ರ. ಈ ನೊಣಗಳು ಕಾಟ ಜಾಸ್ತಿ ಆಗ್ಬಿಟ್ಟಿದೆ. ಬಂದು ಯುಟಿಲಿಟಿ ಡೋರ್ ತೆಗೆದ್ರೆ ಸಾಕು ಬಂದ್ಬಿಡುತ್ತೆ. ಏನ್ ಮಾಡ್ಬೇಕೇನೋ ನೊಣಕ್ಕೆ. ವಾ ಮಳೆ ಬರ್ತಾ ಇದೆ. ಏನ್ ಮಳೆ ಬರ್ತಾ ಇದೆಯಾ? ಬಂದ್ ಮಳೆ ಅಂದ್ರೆ ಬಂದು ಹಿಂಗೆ ಇಟ್ಬಿಡ್ತಾಳೆ ಕೈನ. ಏನ್ ಬರ್ತಾ ಇದೆ ಅಮ್ಮು? ಏನ್ ಬರ್ತಾ ಇದೆ? ಏನ ಮಳೆನ? ಕೈ ಯಾಕಿಟ್ಟಿದ್ಯಾ ಹಂಗೆ? ಕೈ ಯಾಕೆ ಹಂಗಿಟ್ಟಿದ್ಯಾ? ಏನ್ ಬರುತ್ತೆ? ಬೂವಾ ಬರುತ್ತಾ? ಕೈ ಇಟ್ರೆ ಬೂವಾ ಬರುತ್ತಾ ಬಂಗಾರಿ? ಸಾಕು ಬಾ, ಕ್ಲೋಸ್ ಮಾಡೋಣ. ಹಾ ಬೇಡ, ಬಾರಿ ಜೋರಾಗಿ ಬರ್ತಿದೆ ಸಾಕು. ಈಗ ನೋಡಿ ಒಳಗಡೆ ಹೋಗಿ ಕುತ್ಕೊಂಡಿದ್ದಾಳೆ. ಹಾಯ್, ಏನ್ ಮಾಡ್ತಿದ್ಯಾ? ಏನಿಲ್ಲ. ಹಾ ಕೈ ಇಟ್ಕೋಬೇಕ? ಮತ್ತೆ ಹತ್ಬೇಕಾದ್ರೆ ಮಮ್ಮಿ ಬೇಕಾಗಿಲ್ಲ ನಿನ್ಗೆ? ಅಲ್ಲಿ ಯಾಕೆ ಹೋಗ್ತೀಯಾ? ಮಳೆ ಬರ್ತಾಯ್ತಾ? ನೋಡಿ ಎಷ್ಟು ಜೋರ್ ಮಳೆ ಬರ್ತಾ ಇದೆ. ಇಲ್ಲಿ ಸ್ಲೋ ಹೇಳಿ. ಹಾ ಏನ್ ಬರ್ತದೆ? ಸಂಡೇ, ಆಮೇಲೆ ಮಂಡೇ, ಟ್ಯೂಸ್ಡೇ, ವೆನ್ಸ್ಡೇ, ಥರ್ಸ್ಡೇ, ಓಕೆ, ಫ್ರೈಡೇ ಹೇಳಲ್ಲ ಅಮ್ಮು? ಹಾ ಬುಕ್ಕಲ್ಲಿ ಹೇಳ್ಕೊಡ್ಬೇಕಾ? ಏನಿದು? ಹೂವನ? ಅದು ಕರೆಕ್ಟಾಗಿ ನೋಡು. ಲೀವ್ ಕರೆಕ್ಟ್. ಮಮ್ಮಿ ನಾನೇ ಹಾಕಿದ್ದು. ಎಲ್ಲ ನಾನೇ ಹಾಕಿದ್ದು. ಚೆನ್ನಾಗೈತಾ? ನಾನೇ ಹಾಕಿದ್ದು. ಎಸ್ ಬೇಬಿ. ಸಾಕು ಹೇಳು. ಮಂಡೇ ಟ್ಯೂಸ್ಡೇ ಬುಕ್ಕಲ್ಲಿ ಹೇಳ್ಬೇಕಾ? ಸರಿ, ಕ್ಲೋಸ್. ಏನಾಯ್ತು? ಇವಾಗ ನೋಡಿ ಆರಾಮಾಗಿ ಇಲ್ಲಿ ಮಲ್ಕೊಂಡು ನೋಡ್ಬೋದು. ಈ ಸರಿ ಕವರ್ ಆಗ್ಬಿಟ್ಟಿದೆ, ಇವಾಗ ಓಪನ್ ಇದೆಯಲ್ಲ, ಮಲ್ಕೊಂಡು ನೋಡ್ಬೋದು ಫಿಶ್ನ. ಅಲ್ಲ ಅಯ್ಯೋ ಎಷ್ಟು ಕತ್ಲೆ ಆಗ್ಬಿಡ್ತಲ್ಲ ಇದಕ್ಕಿದಂಗೆ ಮಳೆಗೆ. ನೀನು ನೋಡ್ಬೇಕು ನಂತರ. ಏನು ನೋಡ್ತಿದ್ಯಾ? ಏನು ನೋಡ್ತಿದ್ಯಾ? ಫಿಶ್. ಅಯ್ಯೋ ನೋಡ್ಬಿಟ್ಲು ನಾಚಿಕೆ. ಏನ್ ಮಾಡ್ತಾ ಇದೆ ಇಷ್ಟೊತ್ತಿಗೆ? ಹೌದಾ? ಓ ಸುಮ್ನೆ ಕುತ್ಕೋ ಅಂತ ಅದನ್ನ ಕುಂದ್ರಸ್ತಾ ಇದ್ಲು ಇಷ್ಟೊತ್ತು. ಹೌದಾ? ಸೊ ಅವಾಗಲೇ ಒಂದು ವಿಷಯ ಹೇಳ್ತೀನಿ ಅಂತ ಹೇಳಿದ್ನಲ್ಲ, ಏನಂದ್ರೆ ಪ್ಯಾಕಿಂಗ್ ಮಾಡೋಕ್ಕಿದೆ ಕಿರಣ್ಗೆ ನಮಗೂ, ಇನ್ಫ್ಯಾಕ್ಟ್ ನಮಗೂ ಕೂಡ ಪ್ಯಾಕಿಂಗ್ ಮಾಡೋಕ್ಕಿದೆ. ಏನಕ್ಕಂದ್ರೆ ಕಿರಣ್ ಆಫೀಸ್ ಕಡೆಯಿಂದ ಸ್ವಲ್ಪ ಆಫೀಸ್ ವರ್ಕ್ ರಿಲೇಟೆಡ್ ಇಂದ 1 ವೀಕ್ ಮನೇಲಿರಲ್ಲ. ಸೊ ಹೋಗ್ತಾ ಇದ್ದಾರೆ. ಗೊತ್ತಿಲ್ಲ, ಸಡನ್ ಪ್ಲಾನ್ ಅದು. ಬಂದ್ಬಿಟ್ಟು ನಾನು 1 ವಾರ ಹೋಗ್ಬೇಕಾಗುತ್ತೆ, ಈ ಥರ ವರ್ಕ್ ಇದೆ ಅಂತ ಹೇಳ್ತಾ ಇದ್ರು. ಸೊ ಅವ್ರು ಹೋದ್ಮೇಲೆ ಇನ್ನೇನು ನಾನು ಮತ್ತೆ ಈಗನ ಕರ್ಕೊಂಡು ಅಂದ್ಬಿಟ್ಟು ಅಮ್ಮ ಮನೆಗೆ ಹೋಗೋಣ ಅಂತ ಪ್ಲ್ಯಾನ್ ಮಾಡಿದ್ದೀನಿ. ಸೊ ಅಮ್ಮ ಮನೆಗೆ ನನಗೊಂದು ಒಳ್ಳೆ ಚಾನ್ಸ್ ಸಿಕ್ತಿಲ್ಲ ಅಂದರೆ ಇಷ್ಟು 1 ವಾರವರೆಗೂ ಅಮ್ಮ ಮನೆಗೆ ಯಾವತ್ತೂ ಹೋಗೋಕ್ಕೆ ಆಗಲ್ಲ. ಇನ್ನು ನಾನು ಹೋಗೋದೇ ಇಲ್ಲ ಅಮ್ಮ ಮನೆಗೆ ಜಾಸ್ತಿ. ಈ ಥರ ಏನಾದರೂ ಬಂದಾಗ ಅವಾಗ ಹೋಗ್ಬೇಕಾಗುತ್ತೆ. ಸೊ ಅದೊಂದು ಖುಷಿ ಇದೆ. ಒಂದು ಕಡೆ ಬೇಜಾರಾಗುತ್ತೆ, 1 ವಾರ ಕಿರಣ್ ಹೋಗ್ತಾರಲ್ಲ, ಈಯನ ಕೂಡ ಮಿಸ್ ಮಾಡ್ತಾಳೆ. ಅವ್ರಿಗೂ ಆಪ್ಷನ್ ಇಲ್ಲ, ಮತ್ತು ವರ್ಕ್ ಎಲ್ಲ ಹೋಗಬೇಕಾಗುತ್ತೆ.
ಸೊ ಅವ್ರು ಹೋಗ್ತಾ ಇದ್ದಾರೆ, ಅಮ್ಮ ಮನೆಗೆ ಹೋಗೋಣ ಅಂತ ನಾನು ಅನ್ಕೊಂಡಿದ್ದೀನಿ. ಸೊ ಇಬ್ರಿಗೂ ಕಿರಣ್ಗೂ ಸಪ್ರೇಟ್ ಎಲ್ಲ ಪ್ಯಾಕ್ ಮಾಡ್ಬಿಟ್ಟು ಕೊಡಬೇಕು. ನನಗೆ ಏನಾಗ ಕೂಡ ಒಂದು ವಾರಕ್ಕಾಗೋಷ್ಟು ಪ್ಯಾಕಿಂಗ್ ಮಾಡಬೇಕು. ಏನಾಗ ಕಿರಣ್ದೆಲ್ಲ ಐರನ್ ಬಟ್ಟೆ ಎಲ್ಲ ಕೊಟ್ಟಿದ್ದೀನಿ, ಐರನ್ ಇನ್ನೇನು ಬಂದು ಕೊಟ್ಟರು ಅದೆಲ್ಲ ಪ್ಯಾಕಿಂಗ್ ಮಾಡಬೇಕು ಇವಾಗ. ಸೊ ನಾನು ಅನ್ಕೊಂಡಿದ್ದೀನಿ ಈ ಸರಿ 5 to 1 ವಾರ ಟೈಮ್ ಇರುತ್ತಲ್ವಾ. ಸೊ ಅಮ್ಮ ಮನೆಗೆ ಹೋಗ್ತೀನಲ್ವಾ, ಅಟ್ಲೀಸ್ಟ್ ಅಲ್ಲಿ ಹೋದಾಗ ಏನಾದರೂ ಸ್ಟಿಚಿಂಗ್ ಬೇಸಿಕ್ ಏನಾದರೂ ಕಲಿಯೋಣ ಅಂತ ಅಂದ್ಕೊಂಡಿದ್ದೀನಿ. ನನಗೇನು ಗೊತ್ತಿಲ್ಲ, ಬ್ಲೌಸ್ ಸ್ಟಿಚಿಂಗ್ ಎಲ್ಲೂ ಸೆಟ್ ಆಗ್ತಾ ಇಲ್ಲ. ಏನೋ ನನಗೆ ಕರೆಕ್ಟ್ ಕಂಫರ್ಟ್ ನನಗೆ ಬೇಕಾಗಿರೋ ಥರ ಎಲ್ಲೂ ಸಿಗ್ತಾ ಇಲ್ಲ ಸ್ಟಿಚಿಂಗ್ ಬ್ಲೌಸ್ದು. ಅಮ್ಮ ಸ್ಟಿಚ್ ಮಾಡೋದಂತೂ ನನಗೆ ತುಂಬ ಇಷ್ಟ ಆಗುತ್ತೆ, ಫಿಟ್ಟಿಂಗ್ ಎಲ್ಲ ಮಸ್ತ್ ಬರುತ್ತೆ. ಸೊ ಅದಕ್ಕೆ ಅಮ್ಮ ಸ್ಟಿಚ್ ಮಾಡೋದೇ ಇಷ್ಟ ಅಲ್ಲ. ಸೊ ಅದಕ್ಕೆ ಹೆಂಗಿದ್ರು ಅಲ್ಲಿ ಇರ್ತೀನಿ, ಇದ್ದಷ್ಟು ದಿನ ಟೈಮ್ ಯುಟಿಲೈಸ್ ಮಾಡೋಣ, ಬ್ಲೌಸ್ ಹೆಂಗೆ ಬೇಸಿಕ್ಸ್ ಎಲ್ಲ ಕಲಿಯೋಣ ಅಂತ. ಆ್ಯಕ್ಚುಲಿ ಸ್ವಲ್ಪ ಸ್ಟಿಚಿಂಗ್ ಮಾಡೋಕ್ಕೆಲ್ಲ ಮಿಷಿನ್ ತುಳಿಯೋಕ್ಕೆ ಬರುತ್ತೆ. ಅವಾಗ ನಾನು ಡಿಗ್ರಿಲಿ ಇರಬೇಕಾದ್ರೆ ಸ್ವಲ್ಪ ಕ್ಲಾಸಸ್ಗೆ ಹೋಗಿದ್ದೆ. ಜಾಸ್ತಿ ದಿನ ಹೋಗಿಲ್ಲ, ಸ್ವಲ್ಪ ದಿನ ಹೋಗಿದ್ದೆ, ಸ್ವಲ್ಪ ರೀಸನಿಂದ ಬಿಟ್ಬಿಟ್ಟೆ. ಸೊ ಹಾಗಾಗಿ ಈ ಸರಿ ಅಮ್ಮ ಮನೆಗೆ ಹೋಗ್ತೀನಿ, ಅದಾದರೂ ಕಲಿಯೋಣ ಅಂತ ಅಂದ್ಕೊಂಡಿದ್ದೀನಿ. ಮತ್ತೆ ನೋಡೋಣ, ಇದ್ದಷ್ಟು ದಿನ ಸ್ವಲ್ಪ ಏನೇನು ಸಿಗುತ್ತೆ ಎಲ್ಲ ಯುಟಿಲೈಸ್ ಮಾಡ್ಕೋಬೇಕು ಟೈಮ್ನ. ಇಲ್ಲ ಅಂದ್ರೆ ಇಲ್ಲ ಆಗ್ಬಿಟ್ರೆ ಕಿರಣ್ ಆಫೀಸ್ಗೆ ಹೋಗ್ತಾರೆ, ನಾನು ಏನೋ ಮನೇಲೇ ಆಗ್ಬಿಡ್ತೀವಿ. ಮನೆಯಿಂದ ಆಚೆ ಕೂಡ ಹೋಗಲ್ಲ, ಹೋದ್ರೂ ಟೆರೆಸ್ ಮೇಲೆ ನಮ್ಮ ಮನೆ ಎದುರುಗಡೆ ನೇಬರ್ ಅವ್ರು ಬರ್ತಾರೆ ಅಷ್ಟೇ. ಬೇರೆ ಟೈಮಲ್ಲಿ ಎಲ್ಲೂ ಹೋಗೋದಿಲ್ಲ ನಾನು, ಆಗೋದೇ ಇಲ್ಲ ಏನು. ಸೊ ಅಟ್ಲೀಸ್ಟ್ ಈ ಸರಿ ನೋಡೋಣ ಹೆಂಗಾಗುತ್ತೆ ಅಮ್ಮ ಮನೆಗೆ ಹೋಗಿದಾಗ ಅಂತ. ಸೊ ಪ್ಯಾಕಿಂಗ್ ಮಾಡ್ಬೇಕು ಇವಾಗ ಬೇಗ ಬೇಗ. ಇಯಾನ ಅಂತೂ ಸ್ಟ್ರಾಲರ್ ಹಿಡ್ಕೊಂಡು ಮನೆ ತುಂಬ ಸುತ್ತಿದ್ದಾಳೆ. ಏನಕ್ಕೆ ಸ್ಟ್ರಾಲರ್ ಇಲ್ಲಿ ತಗೊಂಬಂದಿರೋದು? ಯಾ ಸ್ಟ್ರೈಟಾಗಿ ಕತ್ತಿತ್ತು ಬಬ್ಬು. ಹಿಂಗೆ ಕುತ್ಕೋ, ಸ್ಟ್ರೈಟ್ ನಾನು ಕೇಳ್ತೀನಿ. ಕೊಡು ಕೊಡು. ಕೆಡ್ತಿರ್ಕೊ. ಏನೋ ಗೊತ್ತಿಲ್ಲ, ಇವತ್ತು ಸುಮ್ಮನೆ ಕುತ್ಕೊಂಡ್ಬಿಟ್ಟಿದ್ಲು. ಒಂದು ಜುಟ್ಟು ಹಾಕೋಕ್ಕೇ ಕಷ್ಟಪಡಬೇಕು, ಇವತ್ತು ಯಾಕೋ 2 ಜುಟ್ಟು ಹಾಕೋವರೆಗೂ ಸೈಲೆಂಟಾಗಿ ಕುತ್ಕೊಂಡಿದ್ಲು. ಅವಳದು ಮೂಡ್ ಹೇಳೋಕ್ಕಾಗಲ್ಲ. ಒಂದೊಂದು ಸರಿ ಅಂತೂ ಹಾಕ್ಸ್ಕೊಳ್ಳೋದೇ ಇಲ್ಲ, ಒಂದೊಂದು ದಿನ ಬಾಚಿಸ್ಕೊಳ್ಳೋದೇ ಇಲ್ಲ. ಬಾಚಣಿಕೆ ಹಿಡಿದ್ರೆ ಸಾಕು ಓಡ್ತಾ ಇರ್ತಾಳೆ. ಸೊ ಇವತ್ತೇನೋ ಆರಾಮಾಗಿ ಕುತ್ಕೊಂಡಿಲ್ಲ ಅಂತ ಹಾಕ್ತಾಯಿದ್ದೀನಿ. ಟೈಟಾಗಿ ನೋಡೋರಿಗೆ ಟೈಟ್ ಹಾಕಿದ್ದೀನಿ ಅಂತೆಲ್ಲ ಅನಿಸುತ್ತೆ, ಬಟ್ ನಾನು ಅವಳು ಟೈಟ್ ಹಾಕಲ್ಲ. ಅವಳು ಹಾಕಿದ್ರೂ ಕೂಡ ಹಾಕಿಸ್ಕೊಳ್ಳಲ್ಲ. ಮಮ್ಮಿ ಟೈಟ್ ಟೈಟ್ ಅಂತ ಹೇಳ್ಬಿಡ್ತಾಳೆ, ಇಮಿಡಿಯೇಟಾಗಿ ಬಿಡಿಸ್ಬಿಡ್ತಾಳೆ. ಏನು ಮಾಡ್ತಿದ್ಯಾ? ಎಲ್ಲಿ ಹಾಕೋದು? ಎಲ್ಲಿ ಹಾಕ್ಬೇಕು? ತಲೆಗೆ ಹಾಕೊಳ್ಳೋದ? ಇದೆಲ್ಲ ಹಾಕೊಳ್ಳೋದು? ಕತ್ತಿಗೆ, ನೆಕ್ಕಗ? ಒಂದೇ ಹಾಕೋಕ್ಕಾಗೋದಮ್ಮ. ಇವಾಗ ಆಲ್ರೆಡಿ ಹಾಕಿದ್ದೀನಿ ತಲೆಗೆ, ನೋಡು. ರ್ಯಾಬಿಟ್ ಆಯ್ತಾ? ಎಲ್ಲ ಒಳಗಿಡಮ್ಮ. ಇದು ಕೈಗೆ ಹಾಕೊಳ್ಳೋದಾ? ಎಲ್ಲ ಗೊತ್ತೊಳಗೆ ಆಕ್ಸೆಸರೀಸ್ ಎಲ್ಲೆಲ್ಲಿ ಏನೇನು ಯೂಸ್ ಮಾಡೋದು ಅಂತ. ಚೆನ್ನಾಗೈತಾ? ಎಲ್ಲ ತೆಗ್ದು ಹಾಕೋತಾ ಇದ್ದಾಳೆ. ಮ್ಯಾಚಿಂಗ್ ತಗೋ ಇನ್ನೊಂದು ಆ್ಯಂಗಲ್.
ಮತ್ತೇನು ತಗೊಂತೀಯ? ಚೇಚಿ ಮಾಡು. ಏನು ಹೇಳಬೇಕು? ಹಾಂ 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 ನಮಸ್ಕಾರ. ಜೇಜಿ ಮಾಡ್ಕೊ. ನಮಸ್ಕಾರನಾ? ಓಂ ನಮ ಶಿವಾಯನಾ? ಸರಿ, ಜೇಜಿ ಮಾಡ್ಕೊ. ಕೈ ಮುಖ ಹೋಗೋಣ. ಬಾ. ಹೂವು ಅಲ್ಲೇ ಇಡು, ಜೇಜಿ ಮೇಲೆ ಇಡು. ತಗೋ ಬಾ. ಮನೆ ತುಂಬ ಹರಡಬಾರ್ದು. ಓಕೆ. ಎಲ್ಲಿಡ್ತೀಯ? 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 ತುಳಸಿ ಮಾಮಿ ಅಂತ. ತುಳಸಿ ಮಾಮಿಗೆ ಇಡ್ತೀನಿ ಅಂತ. ಓ ಮೈ ಗಾಡ್, ಯಾರು ಹೇಳ್ಕೊಟ್ರು ಇಲ್ಲಿಡೋದು? ತುಳಸಿ ಮಾಮಿಗೆ ಏನ್ ಹಾಕೊಂಡಿದ್ಯಾ? ಸೊ ನಾನು ನೋಡ್ತಾ ಇದ್ದೆ, ಮಕ್ಕಳಿಗೆ ನೆಗಡಿ ಆದರೆ, ಅದು ಮಕ್ಕಳಿಗೆ ಅಂತಲ್ಲ ದೊಡ್ಡವ್ರಿಗೂ ಏನಾದರೂ ಈ ಥರ ಕೋಲ್ಡ್ ಆದಾಗ ಈ ಥರ ಟ್ರೈ ಮಾಡಿದ್ರೆ ಬೇಗ ರಿಸಲ್ಟ್ ಬರುತ್ತೆ ಅಂತ. ಸೊ ಅದಕ್ಕೆ ಟ್ರೈ ಮಾಡ್ತಿರೋದು. ಕಿರಣ್ಗೆ ಸ್ವಲ್ಪ ಕ್ಲೈಮೇಟ್ ಚೇಂಜ್ ಆಗಿರೋದ್ರಿಂದ ಸೈನಸ್ ಪ್ರಾಬ್ಲಮ್ ಇದೆಯಲ್ಲ, ಸೊ ಅದಕ್ಕೆ ಮತ್ತೆ ಸ್ಟಾರ್ಟ್ ಆಗಿತ್ತು ಅವ್ರಿಗೆ ಇಚ್ಚಿಂಗ್ ಎಲ್ಲ. ಸೊ ಅದಕ್ಕೆ ಈ ಥರ ಪೆಪ್ಪರ್ ಬರುತ್ತಲ್ಲ, ಮೆಣಸು, ಅದನ್ನು ಒಂದು ಸೇಫ್ಟಿ ಪಿನ್ಗೆ ಹಾಕ್ಬಿಟ್ಟು ಸ್ವಲ್ಪ ಬಿಸಿ ಮಾಡಿದ್ರೆ ಸಾಕು, ಅದರಿಂದ ಹೊಗೆ ಎಲ್ಲ ಬರೋಕ್ಕೆ ಸ್ಟಾರ್ಟ್ ಆಗುತ್ತೆ. ಅದನ್ನು ನಾವು ಹಿನ್ನೆಲೆ ಮಾಡಿದ್ರೆ ಬೇಗ ವಾಸಿ ಆಗುತ್ತಂತ. ಸೊ ಅದಕ್ಕೆ ಟ್ರೈ ಮಾಡ್ತಾ ಇದ್ದೀವಿ. ಮಮ್ಮಮ್ ತಿಂತೀಯಾ? ರಸಮ್ ಮಾಡ್ಲಾ? ಏನು ತೋರಿಸ್ಬೇಕು? ಅದಾ? ಆಲೂಗಡ್ಡೆ. ಹಿಂಗೇನು ದೋಸೆ ಬೇಕಾ, ರಸಮ್ ಬೇಕಾ? ಪಲ್ಯ ಅಂತ. ಸರ್ ರಸಮ್ ಬೇಕಾ? ಕಿರಣ್ಗೆ ನೆಗಡಿ ಸ್ಟಾರ್ಟ್ ಆಯ್ತು. ಕ್ಲೈಮೇಟ್ ಚೇಂಜ್ ಆದರೆ ಸಾಕು ಸ್ಟಾರ್ಟ್ ಆಗಿಬಿಡುತ್ತೆ. ಅದಕ್ಕೆ ಪೆಪ್ಪರ್ ಹಾಕ್ಬಿಟ್ಟು ರಸಮ್ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ. ಬಿಸಿ ಬಿಸಿ ಅನ್ನ ಪೆಪ್ಪರ್ ತಿಂದರೆ ಸ್ವಲ್ಪ ಕೋಲ್ಡ್ ಕ್ಲೈಮೇಟ್ಗೆ ಕಮ್ಮಿ ಆಗುತ್ತೆ. ಸಾಲ್ಟ್ ಏನಮ್ಮ ಇದು? ಸೊಪ್ಪು ಏನಂತಾರೆ ಅದಕ್ಕೆ? ಏನಂತಾರೆ ಇಲ್ಲಿ? ಇವಾಗ ಹೇಳ್ದಲ್ಲ, ಏನದು? ಏನು ಹೇಳು? ಅಲ್ಲಿ ಹಾಕ್ತೀನಿ, ಹೇಳು ಏನಂತಾರೆ ಅದಕ್ಕೆ? ಇವಾಗ ಹೇಳ್ದೆ ತಾನೆ, ಇದಕ್ಕೆ ಏನಂತಾರೆ? ಕೋರಿಯಾಂಡರ್ ಹೇಳು. ಸೊ ಏನಿಲ್ಲ, ಇದಕ್ಕೆ ಏನು ಟೊಮೆಟೊ, ಪೆಪ್ಪರ್, ಬೆಳ್ಳುಳ್ಳಿ, ಕೊತ್ತಂಬರಿ, ಜೀರಿಗೆ, ಉಪ್ಪು ಇಷ್ಟ, ಮತ್ತು ಬ್ಯಾಡಗಿ ಮೆಣಸಿನ್ಕಾಯಿ ಇಷ್ಟು ಹಾಕಿ ಮಿಕ್ಸಿ ಹಾಕಿ ಒಗ್ಗರಣೆ ಕೊಟ್ಟರೆ ರಸಮ್ ರೆಡಿ. ಹಾಂ ಸಾಕಮ್ಮು. ಸೊ ರಸಮ್ ರೆಡಿ ಆಗ್ತಾಯಿದೆ. ಇಲ್ಲಿ ಅನ್ನ ಕೂಡ ಇಟ್ಟಿದ್ದೀನಿ. ಸೊ ರಸಮ್ ರೆಡಿ ಆಗಿತ್ತು, ಅನ್ನ ಏನೋ ಆಗೋದಿತ್ತು. ಈಯನಾಗೆ ಫುಲ್ ಏನೋ ನಿದ್ದೆ ಬಂದಿತ್ತು ಅಂತ ಕಾಣುತ್ತೆ, ಅದಕ್ಕೆ ಜಾಸ್ತಿ ಹಠ ಮಾಡ್ತಾ ಇದ್ಲು. ನಾನು ಬೇಗ ಬೇಗ ಮಾಡ್ತಾ ಇದ್ದೀನಿ, ಕಿರಣ್ ಹಿಡ್ಕೊಂಡಿದ್ರು. ಸೊ ಅನ್ನ ಒಂದಾದರೆ ನಾನೇನು ಅಂದ್ಕೊಂಡೆ ಊಟ ಮಾಡಿಸಿ ಮಲಗಿಸ್ಬಿಟ್ರೆ ಮಲ್ಕೊಂಡ್ಬಿಡ್ತಾಳೆ ಅಂತ. ಇನ್ನೂ 7:40 ಏನೋ ಆಗಿದ್ದು, 7:30 ಹಂಗೆ. ಸೊ ಇವಾಗಲೇ ಫುಲ್ ಹಠ ಮಾಡ್ತಿದ್ಲು. ಇವಾಗ ಮಲ್ಕೊಂಡ್ರೆ ಊಟನೂ ಆಗೋಲ್ಲ, ನಿದ್ದೆನೂ ಸರಿ ಆಗೋಲ್ಲ, ಮತ್ತು ಮಿಡ್ಲಲ್ಲಿ ಎದ್ಬಿಡ್ತಾಳೆ ಅಂತ ಅಂದ್ಕೊಂಡೆ. ಬಟ್ ಆದರೂ ತುಂಬಾ ಫುಲ್ ನಿದ್ದೆ ಬಂದುಬಿಟ್ಟಿತ್ತು ಅವಳಿಗೆ. ಈಗ ಟೇಸ್ಟ್ ನೋಡ್ತಾಳಂತೆ. ರಸಮ್ ಟೇಸ್ಟ್ ಹೇಗಾಗಿದೆ ಹೇಳ್ತೀಯ ತಾನೆ? ಸ್ಟ್ರೈಟ್ ಆಗಿದೆ. ಚೆನ್ನಾಗೈತಾ? ಇನ್ನ ಬೇಕಾ? ಉಪ್ಪು ಖಾರ ಕರೆಕ್ಟ್ ಆಯ್ತಾ? ಸೂಪರ್. ತಿನ್ನಿಸ್ತೀನಿ, ಅನ್ನ ಜೊತೆ ತಿನ್ಬೇಕು, ಹಂಗೆ ಕುಡಿಬಾರ್ದು. ಸೊ ರಸಮ್ ರೆಡಿ ಆಗಿದೆ, ಬಿಸಿ ಬಿಸಿ ರಸಮ್. ಹಾಗೆ ರೈಸ್ ಕೂಡ ರೆಡಿ ಆಗ್ತಿದೆ. ಏನೋ ಟೇಸ್ಟ್ ನೋಡಿ ಹೇಳಿದಾಳೆ. ಯಾವಾಗ್ಲೂ ಅಷ್ಟೇ ಟೇಸ್ಟ್ ನೋಡ್ತಾಳ ನೋಡ್ಬೇಕಾದ್ರೆ.
ಇನ್ನ ಬೇಕಾ? ಅದು ಹಂಗೆ ಕುಡಿಬಾರ್ದು. ಅನ್ನ ಇವಾಗ ಆಗುತ್ತೆ, ರೆಡಿ ಆಗುತ್ತೆ. ಪಪ್ಪ ನೀನು ತಿನ್ನುವಂತ್ರಿ, ಬನ್ನಿ. ಸೊ ಕೊನೆಗೂ ಇನ್ನೇನು ಅನ್ನ ಆಗಿದೆ ಅನ್ನೋಷ್ಟಿಗೆ ಮಲ್ಕೊಂಡ್ಬಿಟ್ಲು. ಊಟ ಕೂಡ ಮಾಡ್ಸೋಕ್ಕಾಗಿಲ್ಲ. ಏನು ಮಾಡೋಕ್ಕಾಗಲ್ಲ, ಫುಲ್ ನಿದ್ದೆ ಬಂದಾಗ ಮಲಗಿಸ್ಬಿಟ್ರೆ ಆರಾಮಾಗಿರ್ತಾರೆ. ಇಲ್ಲಾಂದರೆ ಫುಲ್ ಅವ್ರಿಗೂ ಇರಿಟೇಟ್ ಆಗ್ತಾ ಇರುತ್ತೆ, ನಮಗೂ ಏನೂ ಕೆಲಸ ಆಗಲ್ಲ, ಹಂಗೆ ಆಗ್ಬಿಟ್ಟಿರುತ್ತೆ. ಸರಿ ಕಿರಣ್ ಅದೇ ಹೇಳಿದ್ರು, ಮಲಗಿಸ್ಬಿಡು, ಯಾಕೆ ಹಿಂಗೆ ಮಾಡ್ತಿದ್ಯಾ, ಊಟ ಮಾಡಿಸ್ಲೇಬೇಕು ಅಂತ ಏನು ಅಂತ. ನಾನು ಮಲಗಿಸ್ಬಿಟ್ಟೆ. ನನಗೆ ದೋಸೆ ತೊಗೊಂಡೆ, ಕಿರಣ್ಗೆ ಅನ್ನ ಮತ್ತು ರಸಮ್ ತಿನ್ನಿಸ್ತಾ ಇದ್ದೀನಿ. ಇನ್ನೇನು ಊಟ ಮಾಡ್ತಾ ಇದ್ದೀವಿ ಅನ್ನೋಷ್ಟಕ್ಕೆ ಎದ್ಬಿಟ್ಲು. ಸರಿ, ಇನ್ನು ಹೆಂಗಿದ್ರು ನಾವು ಅಲ್ಲೇ ಊಟ ಮಾಡ್ತಾ ಇದ್ವಲ್ಲ, ಹಂಗೆ ಒಂದು 10 ನಿಮಿಷ ಹಂಗೆ ದೊಡ್ಡ ಮೇಲೇ ಕೂತ್ಕೊಂಡಿದ್ಲು. ಸಡನ್ನಾಗಿ ತಿನ್ಸೋಕೆ ಕೂತ್ರು ತಿನ್ನಲ್ಲ. ಸರಿ, ಒಂದು ಸ್ವಲ್ಪ ಹೊತ್ತು ಹಂಗೆ ಕುಣಿಸ್ಕೊಂಡು ಆಮೇಲೆ ಅವಳಿಗೆ ಕೈಯಲ್ಲಿ ಏನಾದರೂ ಒಂದು ಈ ಥರ ಕೊಟ್ಬಿಟ್ರೆ ಸೈಲೆಂಟಾಗಿದ್ಲು. ಸೊ ಬೇಗ ಊಟ ಕೂಡ ಮಾಡಿಸ್ದೆ. ಇವಾಗ ಜಸ್ಟ್ ಊಟ ಆಯಿತು, ಒಂದು 20 ನಿಮಿಷ ಮಲ್ಕೊಂಡಿದ್ಲು ಅಷ್ಟೇ. ಸೊ ಅವಳು ಎದ್ಲು, ಅವಳಿಗೂ ಬೇಗ ತಿನ್ಸ್ಕೊಂಡೆ. ನಮ್ಮದು ಊಟ ಆಯಿತು, ವಾಕಿಂಗ್ ಹೋಗೋಣ ಅಂತ. ಹಾಂ ಪಪ್ಪ ಪಪ್ಪ ಬರಲ್ಲಂತೆ, ಬಾ ನಾವು ಹೋಗೋಣ. ಕಾರ್ ಬೇಕಾ ನಿಂಗೆ? ಕಿರಣು ಬರ್ಬೇಕಂತ ವಾಕಿಂಗ್ಗೆ. ಸರಿ ಬಾ ಹೋಗೋಣ, ಟೈಮ್ ಆಯ್ತು. ಸೊ ಈ ಕಾರ್ ಇವಾಗ ಸ್ವಲ್ಪ ಯೂಸ್ ಮಾಡೋಕ್ಕೆ ಸ್ಟಾರ್ಟ್ ಮಾಡಿದ್ದಾಳೆ. ತಗೊಂಬಂದಾಗಿಂದ ಮೂಲೆಯಲ್ಲೇ ಬಿದ್ದಿತ್ತು. ಸೊ ಇವಾಗ ಜಾಸ್ತಿ ಯೂಸ್ ಮಾಡ್ತಿದ್ದಾಳೆ. ಸ್ಪೀಡಾಗಿ ಹೋಗ್ತಾಳೆ ಇವಾಗ ಅದನ್ನ ಹಿಡ್ಕೊಂಡು. ಟೆರೆಸ್ ಮೇಲೆ ಕರ್ಕೊಂಡೋದ್ರೆ ಅದರಲ್ಲೇ ಬರ್ತಾ ಇರ್ತಾಳೆ, ಖುಷಿ ಆಗುತ್ತೆ. ಸೊ ಟೆರೆಸ್ ಮೇಲೆ ಬಂದಿದ್ವಿ, 10 ಗಂಟೆ ಏನೋ ಅಲ್ಲ, 9 o'clock ಆಗಿತ್ತು. ಎಷ್ಟು ಚೆನ್ನಾಗಿತ್ತು ಅಂದರೆ ಕ್ಲೈಮೇಟ್ ಮಾತ್ರ ತಣ್ಣ ಗಾಳಿ ಬರ್ತಾಯಿತ್ತು. ಮೂನ್ ಕೂಡ ತುಂಬ ಬೆಳಕಿತ್ತು. ಯಾನ ಫುಲ್ ಎಂಜಾಯ್ ಮಾಡ್ತಾಯಿದ್ಲು. ಅವಳಿಗೂ ಒಂದು ಸ್ವಲ್ಪ ಟೈಮ್ ಪಾಸ್ ಮಾಡ್ದಂಗೆ ಆಗುತ್ತೆ. ಅವ್ರ ಜೊತೆ ಎಲ್ಲ ಚೆನ್ನಾಗಿ ಆಟ ಆಡ್ಕೊಂಡಿದ್ಲು. ಎಷ್ಟು ನಾಟಿ ನೋಡಿ ಎಷ್ಟು ಜನ ಇದ್ಬಿಟ್ರೆ ಅಂದರೂ ಫುಲ್ ಎಂಟರ್ಟೈನ್ ಮಾಡ್ತಾಳೆ ಎಲ್ಲರಿಗೂ. ಕೈ ಹಿಂದೆ ಕಟ್ಕೊಂಡು ನಡೆಯೋದು, ಜಂಪ್ ಮಾಡೋದು, ಅದೆಲ್ಲ ಎಲ್ಲರಿಗೂ ಎಂಟರ್ಟೈನ್ ಮಾಡ್ತಾಯಿದ್ಲು. ನಾವೆಲ್ಲರಲ್ಲಿ ಸ್ವಲ್ಪ ಹೊತ್ತು ವಾಕಿಂಗ್ ಎಲ್ಲ ಮಾಡಿ ಆರಾಮಾಗಿ ಸ್ವಲ್ಪ ಹೊತ್ತು ಕೂತ್ಕೊಂಡಿದ್ವಿ. ಹಾಗೆ ಸ್ವಲ್ಪ ಫೋಟೋಶೂಟ್ ಕೂಡ ಮಾಡಿದ್ದೀವಿ. ಅಲ್ಲಿ ತುಂಬ ಚೆನ್ನಾಗಿ ಬಂದಿದೆ, ಚೆನ್ನಾಗಿ ತೆಕ್ಕೊಟ್ಟಿದ್ದಾರೆ ಫೋಟೋಸ್ ಕೂಡ. ಹಾಗೆ ಅಲ್ಲಿ ಫ್ಲೈಟ್ ಕೂಡ ಬರ್ತಾಯಿತ್ತು. ಈ ಫೋಟೋ ಅಂತೂ ನಂಗೆ ತುಂಬಾ ಇಷ್ಟ ಆಯ್ತು, ಅಲ್ಲಿ ಕಾಣಿಸ್ತಾ ಇರೋದು ಫ್ಲೈಟ್. ಸೊ ಅಷ್ಟೇ. ಈ ವಿಡಿಯೋ ನಿಮಗೆ ಸ್ವಲ್ಪನಾದರೂ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಮತ್ತು ಫ್ರೆಂಡ್ಸ್ ಫ್ಯಾಮಿಲಿ ಜೊತೆ ಶೇರ್ ಮಾಡಿ. ಇನ್ನೂ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ದೆ ಏನಾದರೂ ನೋಡ್ತಾ ಇದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಮತ್ತು ಸಪೋರ್ಟ್ ಮಾಡಿ. ಬಾಯ್.